ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗೆಳೆಯರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಸೇಫ್ ಅನ್ನ ಯಾವ ತರನಾಗಿ ಕ್ರಿಯೇಟ್ ನಾವು ಮಾಡ್ಕೋಬಹುದು ಅನ್ನೋದ್ರ ಕುರಿತಾಗಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಅದರಲ್ಲಿ ಸೇಫ್ ನಲ್ಲಿ ನಾವು ಯಾವ ತರನಾಗಿ ಫೋಟೋನ ಹಾಕಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಏನಪ್ಪಾ ಅಂದ್ರೆ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಈಗ ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ನಾನೇನ್ ಮಾಡ್ತಾ ಇದೀನಿಪ್ಪ ಅಂದ್ರೆ ಫೈಲನ್ನು ಓಪನ್ ಮಾಡ್ತಾ ಇದೀನಿ. ಫೈಲನ್ನು ಓಪನ್ ಮಾಡಿದ ನಂತರ ನಾನು ಮಾಡಿರ್ತಕ್ಕಂಥ ಹಲವಾರು ಕ್ರಿಯೇಟಿವ್ ವಿಡಿಯೋ ಇದನ್ನ ಏನಿದಾವಪ್ಪ ಅಂದ್ರೆ ಇಲ್ಲಿದಾವ. ಈಗ ನೀವು ನೋಡ್ಬೋದು ನಾನು ಈ ತರನಾಗಿ ಏನಪ್ಪಾ ಅಂದ್ರೆ ಸೇಫ್ನಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಫೋಟೋನ ಹಾಕಿದ್ದೀನಿ. ಇದೇ ತರನಾಗಿ ನೀವು ಕೂಡ ಹಾಕಬೇಕಪ್ಪ ಅಂತಂದ್ರೆ ಯಾವ ಥರ ಹಾಕಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ನಾನು ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಏನು ಮಾಡ್ತಾ ಇದೀಪ್ಪ ಅಂದ್ರೆ ಇದನ್ನು ಹಿಡ್ಕೊಂಡು ನೀವು ಇದನ್ನ ತಗೋತಾ ಇದ್ದೀವಿ, ಸ್ಲೈಡನ್ನು ತೆಗೆದುಕೊಂಡು ಮೊದಲು ಏನು ಮಾಡ್ತೀನಿಪ್ಪ ಅಂದ್ರೆ ಸೇಫನ್ನು ಯಾವ ಥರನೇ ನಾವು ಕ್ರಿಯೇಟ್ ಮಾಡ್ಕೋತೀವಿ ಅನ್ನೋದ್ರ ಕುರಿತಾಗಿ ಈಗ ನೀವು ನೋಡ್ಬೋದು ಈ ಥರನಾಗಿ ಇಟ್ಕೊಂಡು ಸೇಫನ್ನೇ ಈ ಥರನಾಗಿ ನಾನು ಇಟ್ಕೋತಾ ಇದ್ದೀನಿ. ಅದಾದ ನಂತರ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಆಲ್ಟ್ ಹಿಡಿದ್ಬಿಟ್ಟು ಏರೋ ಬಟನ್ನ 4 ಸಲ ಒತ್ತಾ ಇದ್ದೀನಿ. 1 2 3 4 4 ಸಲ ಒತ್ತಿದ ನಂತರ ಕಂಟ್ರೋಲ್ ಡಿ ದಿಂದ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಅದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಇಷ್ಟು ಇಟ್ಕೊಂಡ್ಬಿಟ್ಟು ಮತ್ತೆ ಆಲ್ಟ್ ಹಿಡಿದು ಮತ್ತೆ ರಿವರ್ಸ್ 1 2 3 4 ಅಂತೇಳಿ 4 ಸಲ ಈ ತರನಾಗಿ ಏನು ಮಾಡಿದ್ದೀನಿ. ಅದಾದ ನಂತರ ಏನು ಮಾಡಿದ್ದೀನಪ್ಪ ಅಂದ್ರೆ ಇದಕ್ಕೆ ಅಕ್ಯುರೇಟ್ ಆಗಿ ಈ ಬರೋ ತರ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಈ ತರನಾಗಿ ಏನಪ್ಪ ಅಂದ್ರೆ ಇಟ್ಕೋಬೇಕಾಗುತ್ತೆ. ಅದಾದ ನಂತರ ಮತ್ತೆ ಕಂಟ್ರೋಲ್ ಡಿ ದಿಂದ ಏನಪ್ಪ ಅಂದ್ರೆ ಡೂಪ್ಲಿಕೇಟ್ ಮಾಡ್ತೀನಿ. ಡೂಪ್ಲಿಕೇಟ್ ಮಾಡಿದ ನಂತರ ನಾವೇನು ಮಾಡ್ತಾ ಇದೀವಪ್ಪ ಅಂದ್ರೆ ರೈಟಿಗೆ ಏನು ಮಾಡ್ಬೇಕಲ್ಲ, ಲೆಫ್ಟಿಗೆ ಏನು ಮಾಡಬೇಕು. ಅದಕ್ಕಾಗಿ ಆಲ್ಟರ್ನೇಟ್ ಹಿಡಿದ್ಬಿಟ್ಟು 1 2 3 4 ಸಲ ನಾವು ಈ ಥರ ಮಾಡಿಬಿಟ್ಟು ಏನಪ್ಪ ಅಂದ್ರೆ ಈ ಥರನಾಗಿ ಜಿಗ್ ತಗೋಬೇಕಾಗುತ್ತೆ. ನಾನು ಯಾವ ಥರನಾಗಿ ಹಾಕ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಇದೇ ಥರನಾಗಿ ನೀವು ಕೂಡ ಏನಪ್ಪ ಅಂದರೆ ಸೇಫನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೇಫನ್ನು ಕ್ರಿಯೇಟ್ ಮಾಡೋದಕ್ಕೆ ಏನಪ್ಪ ಅಂದರೆ ಇದು ಯಾಕೋ ಸರಿಯಾಗಿ ಸೆಟ್ ಕುಂಟುತ್ತಾ ಇಲ್ಲ. ಓಕೆ, ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಡ್ತದೆ. ಓಕೆ, ಈ ಕೋಣೆಗೆ ಏನಪ್ಪ ಅಂದರೆ ಇದನ್ನು ಕರೆಕ್ಟಾಗಿ ಏನಪ್ಪ ಅಂದ್ರೆ ಮ್ಯಾಚ್ ಮಾಡಬೇಕಾಗುತ್ತೆ. ಈಗ ನೀವು ನೋಡ್ಬೋದು ಮ್ಯಾಚ್ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಡಿಯಿಂದ ಮತ್ತೆ ಡೂಪ್ಲಿಕೇಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಆಲ್ಟ್ ಹಿಡಿದ್ಬಿಟ್ಟು ರಿಪೀಟ್ ಮಾಡ್ಕೋತಾ ಇದ್ದೀನಿ. 1 2 3 4 1 2 3 4 ಓಕೆ, 1 2 3 4 ಅಂತ ಮಾಡಿದ್ರೆ ಈ ಥರನಾಗಿ ಏನಪ್ಪ ಅಂದರೆ ಈ ಥರನಾಗಿ ಸೆಟಪ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ನಾವು ಸೆಟ್ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಕಂಟ್ರೋಲ್ ಡಿಯನ್ನು ಹಿಡಿದು ಮತ್ತೆ ಏನಪ್ಪ ಅಂದ್ರೆ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಡೂಪ್ಲಿಕೇಟ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಾವು ಆಲ್ಟನ್ನು ಹಿಡಿದು 8 ಟೈಮ್ ಮಾಡಬೇಕಾಗುತ್ತೆ. ಇದರಲ್ಲಿ 1 2 3 4 5 6 7 8 ಇದು ಬೇರೆ ಕಡೆ ಬರ್ತಾ ಇದೆ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಪೂರ್ತಿಯಾಗಿ 4 ಟೈಮ್ ಮಾಡಿಬಿಟ್ಟು ಈ ಥರನಾಗಿ ತೆಗೆದುಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಅಲೈನ್ಮೆಂಟ್ ಯಾವ ಥರನಾಗಿ ಎಕ್ಯುರೇಟ್ ಇದೆಯಲ್ಲ ಅಂತ ಹೇಗೆ ಏನಪ್ಪ ಅಂದ್ರೆ ತೋರಿಸ್ತಾ ಇದೆ. ಇದೇನಪ್ಪ ಅಂದ್ರೆ ಫಾರ್ ಫೀಲ್ಡ್ನಲ್ಲಿ ಅಡ್ವಾನ್ಸ್ ಅಂತ ಹೇಳ್ಬೋದು. ಈಗ ನಾವು ಇದನ್ನೇ ಇಷ್ಟು ಬಿಡ್ತಾ ಇದ್ದೀವಿ. ಬಿಟ್ಟ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿಯಿಂದ ಡೂಪ್ಲಿಕೇಟ್ ಮಾಡ್ಕೋತಾ ಇದ್ದೀನಿ. ಡೂಪ್ಲಿಕೇಟ್ ಮಾಡಿದ ನಂತರ ಇದನ್ನ ಆಲ್ಟ್ ಹಿಡಿದ್ಬಿಟ್ಟು 4 ಟೈಮ್ 1 2 3 4 ಟೈಮ್ ಮಾಡಿದ ನಂತರ ನಾವು ಈ ಥರ ತಂದುಬಿಟ್ಟು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಏನಪ್ಪ ಅಂದರೆ ಇದನ್ನು ಮಾಡಬೇಕಾಗುತ್ತೆ. ಈಗ ನೀವು ನೋಡ್ಬೋದು ಏನಪ್ಪ ಅಂದರೆ ಪೂರ್ಣವಾಗಿ ಮ್ಯಾಚ್ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದಾದ ನಂತರ ಏನಪ್ಪ ಅಂದ್ರೆ ರೌಂಡ್ ಆಗಿರ್ತಕ್ಕಂಥ ಒಂದು ಸೇಫನ್ನು ನಾನು ತೆಗೆದುಕೊಂಡು ಇದರಲ್ಲಿ ಈ ಥರನೇ ಹಾಕ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕಿದ ನಂತರ ಈ ಥರನಾಗಿ ಕಾಣುತ್ತೆ. ಇದಾದ ನಂತರ ಏನಪ್ಪ ಅಂದ್ರೆ ಕಂಟ್ರೋಲ್ ಏನಿಂದ ಏನಪ್ಪ ಅಂದ್ರೆ ಆಲ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇಫ್ನಲ್ಲಿ ಬರಬೇಕಾಗುತ್ತೆ. ಸೇಫ್ ಇದರಲ್ಲಿ ವರ್ಕ್ ಆಗಲ್ಲ, ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಮಿನಿಮೈಸ್ ಮಾಡ್ಕೊಂಡು ಸೇಫ್ನಲ್ಲಿ ಹಾಕ್ಬಿಟ್ಟು ಇಲ್ಲಿದೆ ನೋಡಿ ಏನಪ್ಪ ಅಂದ್ರೆ ಈ ಆಪ್ಷನ್ ಏನಪ್ಪ ಅಂದ್ರೆ ನಾವು ಇದನ್ನ ಶೇಪನ್ನು ಇದನ್ನು ಮಾಡೋದಕ್ಕೆ ತೆಗೆದುಕೊಳ್ಬೋದಾಗಿದೆ. ಈ ಥರನೇ ಮಾಡಿದ ನಂತರ ನಾವೇನಪ್ಪ ಅಂದ್ರೆ ಇದನ್ನ ರೈಟಾಗಿ ಮಾಡ್ಬೇಕಂದ್ರೆ ಶೇಪ್ ಇದನ್ನಲ್ಲಿ ತೊಗೊಂಡ್ಬಿಟ್ಟು ಆ್ಯಂಗಲ್ನಲ್ಲಿ ಬಂದು 90 ಡಿಗ್ರಿ ಸಿ ಸಿ ಅಂತ ಈ ಥರನೇ ಮಾಡಿದ್ರೆ ಬರುತ್ತೆ. ಇಲ್ಲಪ್ಪ ಅಂತಂದರೆ ನಾವು ಸೀದಾ ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 0 ಅಂತ ಮಾಡಿದರೆ ಸಾಕು.
ಪೂರ್ತಿಯಾಗಿ ಅಲೈನ್ ಆಗಿರುತ್ತೆ. ನೀವು ನೋಡ್ಕೋಬೋದು ಯಾವ ಥರನಾಗಿ ಅಲೈನ್ ಆಗಿದೆ ಅಂತೇಳಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಸೇಫ್ ಯಾವ ಥರನಾಗಿ ಕ್ರಿಯೇಟ್ ಆಗಿದೆ, ಸ್ಮೂತ್ ಆಗಿರ್ತಕ್ಕಂಥ ಏನೇನು ಆಗಿದೆ ಅಂತ ನೀವು ನೋಡ್ಬೋದು. ಈಗ ನಾವೇನು ಮಾಡ್ತೇವಪ್ಪ, ಸೇಫ್ಗೆ ಒಂದು ಔಟ್ಲೈನನ್ನು ಏನು ಮಾಡ್ತಾ ಇದೀನಪ್ಪ, ನಾನು ಅಂತ ಹೇಳ್ತಾ ಇದ್ದೀನಿ. ಔಟ್ಲೈನ್ ನಮಗೆ ಬೇಡ, ಅದಕ್ಕಾಗಿ ಅದಾದ ನಂತರ ನಾವು ಇನ್ಮೇಲೆ ಸೇಫ್ನಲ್ಲಿ ಯಾವ ಥರನಾಗಿ ನಾವು ಇಮೇಜನ್ನು ಹಾಕಬೇಕು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಹೇಳ್ತೀನಿ ಏನಿದೆ ಅದನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಹೇಳ್ತಾ ಇದ್ದೀನಿ. ನೋಡಿ ಈಗ ಏನನ್ನು ಈ ಥರ ಸೆಲೆಕ್ಟ್ ಮಾಡಿಬಿಟ್ಟು ಸೇಫ್ ಆಪ್ಷನ್ನಲ್ಲಿ ಬಂದು ಫಿಲ್ ಅಂತ ಇದೆಯಲ್ಲ, ಸೇಫ್ ಫಿಲ್ ಅಂತ ಅದ್ರ ಮೇಲೆ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ ಪಿಕ್ಚರ್ ಅಂತೇಳಿ, ಅದ್ರ ಮೇಲೆ ಬಂದುಬಿಟ್ಟು ನಾವು ಏನಪ್ಪ ಅಂದ್ರೆ ಇದನ್ನು ನಮ್ಮ ಬ್ರೌಸರ್ನಲ್ಲಿ ಇರೋದನ್ನು ತೆಗೆದುಕೊಳ್ಬೋದು, ಇಲ್ಲಾಂದರೆ ಸ್ಟಾಕ್ ಇದರಲ್ಲಿ ತೊಗೋಬೋದು. ನಾವೇನು ಮಾಡ್ತಾ ಇದೀನಪ್ಪ, ನಮ್ಮ ಬ್ರೌಸರ್ನಲ್ಲಿ ಇರ್ತಕ್ಕಂಥ ಅಂದರೆ ನಮ್ಮ ಸೈಟ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕಾಗಿ ಏನು ಮಾಡ್ತಾ ಇದೀನಪ್ಪ, ನಾವು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋನ ಏನು ಮಾಡ್ತಾ ಇದೀನಪ್ಪ, ಫೋಟೋನ ಏನು ಮಾಡ್ತಾ ಇದೀನಪ್ಪ ಅಂದರೆ ಇಲ್ಲಿ ಹಾಕ್ತಾ ಇದ್ದೀನಿ. ಆ ಫೋಟೋ ಯಾವುದಪ್ಪ ಅಂತಂದ್ರೆ ಒಂದು ಹುಡುಗನನ್ನು ಎತ್ತುಕೊಂಡು ಹೋಗ್ತಕ್ಕಂಥ ತಂದೆ ಒಂದು ಫೋಟೋವನ್ನು ಹಾಕ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಯಾವ ಥರನಾಗಿ ಆಗಿದೆ ಅಂತೇಳಿ. ತಂದೆ ಫೋಟೋ ಆಗಿ ಇದರಲ್ಲಿ ಬಂದೈತಿ. ಓಕೆ, ಈಗ ನೀವು ನೋಡ್ಬೋದು ಯಾವ ಥರನಾಗಿ ಕಾಣ್ತಾ ಇದೆ ಅಂತೇಳಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲಾರದೆ ಏನಪ್ಪ ಮುಂದಿನ ಎಪಿಸೋಡ್ನಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.